ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಪೂಜೆ ಸಾಮಾನೆಲ್ಲ ತೊಳೆಯೋದಕ್ಕೆ ತುಂಬ ಕಷ್ಟ ಆಗ್ತಿದೆಯಾ? ನಾನು ಇವತ್ತು ಸಿಂಪಲ್ಲಾಗಿರೋ ಅಂತಹ ಒಂದು ಟಿಪ್ಸ್ ತಂದಿದ್ದೀನಿ, ಬನ್ನಿ ನೋಡೋಣ ಅದೇನು ಅಂತ. ಈ ಪೂಜೆ ಪಾತ್ರೆಗಳು ತುಂಬ ಕರೆಯಾಗಿರುತ್ತೆ ಮತ್ತು ಎಣ್ಣೆ ಜಿಡ್ಡಿನ ಅಂಶ ಎಲ್ಲ ಕಟ್ಕೊಂಡಿರುತ್ತೆ. ಈಗ ನಾವು ತುಂಬ ಕಷ್ಟಪಟ್ಟು ಉಜ್ಜೋ ಅಂಥದ್ದು ಏನು ಬೇಕಾಗಿಲ್ಲ. ಈ ಪೌಡ್ರೊಂದು ರೆಡಿ ಮಾಡ್ಕೊಳ್ತು ಅಂದರೆ ಎಷ್ಟು ಕ್ಲೀನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಎಷ್ಟು ಕಪ್ಪಗಾಗಿದೆ. ಇವಾಗ ಮ್ಯಾಜಿಕ್ ಥರ ಕೆಲಸ ಆಗುತ್ತೆ ನೋಡಿ. ಆ ಕಪ್ಪೆಲ್ಲ ನಾವು ಯಾವುದೇ ಥರ ನಾರು ಹಾಕಿ ತಿಕ್ಕೋ ಅಂಥದ್ದು ಏನೂ ಇರೋದಿಲ್ಲ. ಸುಮ್ಮನೆ ನಾವು ಕೈಯಲ್ಲಿ ಹಿಂಗೆ ವಾಶ್ ಮಾಡಿದ್ರೆ ಸಾಕು, ಕೊಳೆ ಎಲ್ಲ ಬಿಡುತ್ತೆ. ನೋಡಿ ನಾನು ಒಂದೂವರೆ ಸ್ಪೂನಷ್ಟು ನಾನು ಸಬೀನ ತಗೋತಾ ಇದ್ದೀನಿ. ಮನೇಲಿ ಇರೋ ಅಂಥದ್ದನ್ನೇ ನಾವು ಉಪಯೋಗಿಸ್ಕೊಂಡು ನಾವು ಪೂಜೆ ಸಾಮಾನ ಕ್ಲೀನ್ ಮಾಡ್ಕೋಬೋದು. ಇನ್ನು ಕಾರ್ತಿಕ ಶಿಗೆಕಾಯಿ ಪೌಡ್ರು ನೋಡಿ, ಅದೊಂದು ಸ್ವಲ್ಪ ಕಾರ್ತಿಕ ಶಿಗೆಕಾಯಿ ಪೌಡ್ರ್ ಹಾಕೋತಾ ಇದ್ದೀನಿ. ಅಂದರೆ ನಿಮ್ಮ ಪೂಜೆ ಸಾಮಾನು ಎಷ್ಟಿದೆ ಅಂತ ನೋಡಿಕೊಂಡು ನೀವು ಇನ್ಸ್ಟೆಂಟಾಗಿ ನೀವು ರೆಡಿ ಮಾಡ್ಕೋಬೋದು ಪೌಡ್ರನ್ನ. ಇದು ಯಾವುದೇ ಥರ ಕೆಮಿಕಲ್ ಬಳಸ್ದಲೇ ನಾವು ಮನೆಯಲ್ಲೇ ಇನ್ಸ್ಟೆಂಟಾಗಿ ತಕ್ಷಣಕ್ಕೆ ರೆಡಿ ಮಾಡಿಕೊಂಡು ನಾವು ಹಾಕೋಬೋದು. ಇನ್ನು ಇದಕ್ಕೆ ಮೇನ್ ಬೇಕಾಗಿರೋ ಅಂಥದ್ದು ನಿಂಬೆ ಉಪ್ಪು. ಈ ನಿಂಬೆ ಉಪ್ಪು ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ದಿನಸಿ ಅಂಗಡಿನಲ್ಲೆಲ್ಲ ಸಿಗುತ್ತೆ ನಿಂಬೆ ಉಪ್ಪು. ಇದಕ್ಕೆ ಮೇನ್ ಬೇಕಾಗಿರೋದೇ ನಿಂಬೆ ಉಪ್ಪು. ಈ ನಿಂಬೆ ಉಪ್ಪೇ ತುಂಬ ಮ್ಯಾಜಿಕ್ ಕೆಲಸ ಮಾಡುತ್ತೆ. ನೀವು ಇದನ್ನು ನಿಂಬೆ ಉಪ್ಪು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ. ಆ ನಿಂಬೆ ಉಪ್ಪು ಒಂಥರ ಸಕ್ಕರೆ ಥರ ಇರುತ್ತೆ, ಹಳಿಯಾಗಿರುತ್ತೆ. ನಿಮಗೆ ಅದು ಪಾತ್ರೆ ಉಜ್ಜುವಾಗ ಸ್ವಲ್ಪ ಕಷ್ಟ ಆಗ್ಬೋದು, ಅದಕ್ಕೆ ಅಂತಲೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ನೀರು ಹಾಕಿದಾಗ ಅದು ಕರಗುತ್ತೆ. ಅದು ಆವಾಗ ನಮಗೆ ಅದು ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಬರೀ ಪೌಡ್ರಲ್ಲೇ ವಾಶ್ ಮಾಡಬೇಕು ಅಂದರೆ ಅದು ಅರಳಿ ಎಲ್ಲ ಸಿಗುತ್ತಲ್ಲ, ಅದಕ್ಕೋಸ್ಕರ ನೋಡಿ ನಾನು ಇವಾಗ ಯಾವುದೇ ಥರ ನಾರು ಏನೂ ತೊಗೊಂಡೇ ಇಲ್ಲ. ನಾನು ಬರೀ ಕೈನಲ್ಲೇ ವಾಶ್ ಮಾಡ್ತಾ ಇದ್ದೀನಿ ನೋಡಿ. ಕಣ್ಣೆದ್ರಿಗೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಥರ ರಿಸಲ್ಟ್ ಸಿಗುತ್ತೆ. ಇದು ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಮತ್ತು ಏನೇ ಒಂದು ಕಲೆ ಇದ್ರೂ ಸಹ ಹೋಗುತ್ತೆ. ಅದು ನಾವು ಸುಮ್ಮನೆ ಆ ಪೌಡ್ರ್ ನಿಮ್ಮ ಕೈಯಲ್ಲಿ ತಗೊಂಡು ಈ ಥರ ಹಿಂಗೆ ಉಜ್ಜುತ್ತಾ ಇದ್ರೇ ಸಾಕು, ಅಲ್ಲೇ ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಡುತ್ತೆ. ಈ ಥರ ಮಾಡೋದ್ರಿಂದ ಪೂಜೆ ಸಾಮಾನು ಸಹ ಪಳಪಳ ಅಂತ ಹೊಳೆಯುತ್ತೆ ಮತ್ತು ಬೇಗನೂ ನಮಗೆ ಪೂಜೆ ಸಾಮಾನು ತೊಳ್ಕೊಬೋದು. ಈಗ ವಾರ ಮಾಡಬೇಕಾಗಿರುತ್ತೆ, ಅವಾಗ ಅಯ್ಯೋ ಈ ಪೂಜೆ ಸಾಮಾನು ತೊಳೆಯೋದೇ ಒಂದು ಕಷ್ಟ, ಉಜ್ಜಬೇಕು ತಿಕ್ಕಬೇಕು ಅನ್ನೋ ಅಂಥ ಸಮಸ್ಯೆನೇ ಇರೋದಿಲ್ಲ. ನೋಡಿ ನಾನು ಬರೀ ಕೈನಲ್ಲಿ ಅಷ್ಟೇ ವಾಶ್ ಮಾಡ್ತಾ ಇದ್ದೀನಿ, ಯಾವುದೇ ಥರ ನಾರೆಲ್ಲ ತಗೊಂಡು ನಾನು ಉಜ್ಜುತ್ತಾ ಇಲ್ಲ. ನೀವೇ ನೋಡ್ತಾ ಇರ್ಬೋದು ಮ್ಯಾಜಿಕ್ ಥರ ಆಗುತ್ತೆ ಈ ಪೌಡ್ರು. ನೋಡಿ ಇನ್ಸ್ಟೆಂಟಾಗಿ ನೀವು ತಕ್ಷಣಕ್ಕೆ ರೆಡಿ ಮಾಡ್ಕೋಬೋದು. ನೀವು ಕೇಳ್ಬೋದು, ಇದು ಪೀತಾಂಬರಿ ಎಲ್ಲ ತಂದು ತೊಳಿಬೋದಲ್ವ ಅಂತ. ಪೀತಾಂಬರಿ ನೀವು ತಂದ್ರೂ ಅದಕ್ಕೆ ನಾರೆಲ್ಲ ಹಾಕಿ ಎಷ್ಟೊತ್ತು ಉಜ್ಜಬೇಕು ಹೇಳಿ, ಕೈಯೇ ನೋವು ಬರುತ್ತೆ ಉಜ್ಜಿ. ಅದೇ ನಾವು ಈ ಥರ ಇನ್ಸ್ಟೆಂಟಾಗಿ ಪೌಡ್ರ್ ರೆಡಿ ಮಾಡಿಕೊಂಡು ಪೂಜೆ ಪಾತ್ರೆ ಎಲ್ಲ ತೊಳೆಯೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗ್ತಾ ಇದೆ. ಅಲ್ಲಿ ಹಿಂಗೆ ಉಜ್ಜುತ್ತಾ ಇದ್ರೇ ಕೈಗೆ ಎಷ್ಟು ಕಲ್ಲರೆಲ್ಲ ಆಗುತ್ತೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ಪಳಪಳ ಅಂತ ಹೊಳೆಯುತ್ತೆ ನಮ್ಮ ಪೂಜೆ ಸಾಮಾನು. ನೀವು ಬೆಳ್ಳಿ ಹಿತ್ತಾಳೆ ಯಾವುದಾದ್ರೂ ತೊಳ್ಕೊಬೋದು, ತುಂಬ ಚೆನ್ನಾಗಿ ರಿಸಲ್ಟು ಸಿಗುತ್ತೆ. ನೋಡಿ ನಾನು ಎಲ್ಲ ಪೂಜೆ ಸಾಮಾನು ತೊಳಿತಾ ಇದ್ದೀನಿ. ಅಂದರೆ ನಿಮ್ಮ ಪೂಜೆ ಪಾತ್ರೆಗಳು ಎಷ್ಟಿದೆ ಅಷ್ಟು ನೋಡಿಕೊಂಡು ನೀವು ಪೌಡ್ರ್ ರೆಡಿ ಮಾಡ್ಕೋಬೋದು. ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಪೂಜೆ ಸಾಮಾನು ಇರೋದ್ರಿಂದ ನಾನು ಒಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅಂದರೆ ಅದರಲ್ಲೂ ಇನ್ನೂ ಸ್ವಲ್ಪ ಮಿಗುತ್ತೆ. ಮಿಕ್ಕಿದ್ರೂ ನೀವು ಮತ್ತೆ ಇನ್ನೊಂದು ಸತಿ ಎತ್ತಿಟ್ಕೋಬೋದು. ನೋಡಿ ಇದು ಉದಾಹರಣೆ ನೋಡಿ ಯಾವ ಥರ ಆಗಿದೆ ಕಲ್ಲರು. ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ವಾಶ್ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟು ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ ಮತ್ತು ಕರೆ ಕಟ್ಟಿರೋದೆಲ್ಲ ಒಂದು ಚೂರು ಕಲೆ ಇಲ್ದಂಗೆ ಎಲ್ಲ ವಾಶ್ ಆಗುತ್ತೆ. ಈ ಸಾಮಾನ್ಯವಾಗಿ ಇವಾಗ ನಾವು ಪೂಜೆ ಪಾತ್ರೆ ಎಲ್ಲ ತೊಳಿಬೇಕು ಅಂತಂದರೆ ನಾರು ತಗೊಂಡು ಉಜ್ಜಿ ಕೈಯೆಲ್ಲ ನೋವು ಬತ್ತಿರುತ್ತೆ. ಎಷ್ಟೇ ಉಜ್ಜಿದ್ರೂ ಬೆಳಗಾಗಿರೋದಿಲ್ಲ. ಒಂದೊಂದು ಸತಿ ನಮಗೇ ಬೇಜಾರಾಗ್ಬಿಡುತ್ತೆ, ಎಷ್ಟಪ್ಪ ಕ್ಲೀನ್ ಮಾಡೋದು, ಏನು ಮಾಡಿದ್ರೂ ಬೆಳಗಾಗ್ತಾ ಇಲ್ವಲ್ಲ ಅಂತವು. ನೋಡಿ ಈ ಥರ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳಿ, ಬೇಗನೆ ಪೂಜೆ ಸಾಮಾನೆಲ್ಲ ತೊಳ್ಕೊಬೋದು. ನೋಡಿ ಅದು ತಟ್ಟೆ ಯಾವ ಥರ ಇದೆ ತೋರಿಸ್ತೀನಿ ನೋಡಿ, ನೀವೇ ಮ್ಯಾಜಿಕ್ ಥರ ಆಗುತ್ತೆ ನೋಡಿ. ಸುಮ್ಮನೆ ನಾನು ಕೈನಲ್ಲಿ ಆ ಪೌಡ್ರ್ ತಗೊಂಡು ಸುಮ್ಮನೆ ಹಿಂಗೆ ಉಜ್ಜುತ್ತಾ ಇದ್ದೀನಿ ನೋಡಿ, ಅಷ್ಟೇ. ಎಷ್ಟು ನೀಟಾಗಿ ನೋಡಿ ಪಳಪಳ ಅಂತ ಹೊಳಿತವೆ ಪೂಜೆ ಪಾತ್ರೆಗಳಂತೂ. ಅಷ್ಟು ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ, ಒಳ್ಳೆ ರಿಸಲ್ಟು ಸಿಗುತ್ತೆ. ನೀವೊಂದು ಸರಿ ಟ್ರೈ ಮಾಡಿ, ಖಂಡಿತ ಇದರಲ್ಲಿ 100% ರಿಸಲ್ಟ್ ಸಿಗುತ್ತೆ. ಈಗ ಯಾವುದೇ ಥರ ನಾವು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ, ಮನೇಲೇ ಇರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರ ಪೂಜೆ ಪಾತ್ರೆ ಎಲ್ಲ ತೊಳ್ಕೊಬೋದು. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನೆಲ್ಲ ವಾಶ್ ಮಾಡಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ವಾಶ್ ಆಗುತ್ತೆ ಅಂದರೆ
ನಾನು ಇದನ್ನು ವಾಶ್ ಮಾಡ್ಬೇಕಾದ್ರೆ ಯಾವುದೇ ಥರ ಇದು ಸೋಪು ತಗೊಂಡಿಲ್ಲ ಮತ್ತು ನಾರು ಜುಂಗು ಏನೂ ತಗೊಂಡಿಲ್ಲ, ಬರೀ ಕೈನಲ್ಲಿ ಮಾತ್ರ ವಾಶ್ ಮಾಡ್ತಾ ಇದ್ದೀನಿ. ನೀವೇ ಕಣ್ಣಾರೆ ನೋಡ್ತಾ ಇರ್ಬೋದು, ಲೈವಲ್ಲಿ ನೋಡಿ ರಿಸಲ್ಟ್ ಸಿಗ್ತಾ ಇದೆ ನೋಡಿ. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಮಗೆ ಯಾವುದೇ ಥರ ಕೈ ನೋವು ಏನೂ ಬರೋದಿಲ್ಲ. ಸುಮ್ಮನೆ ಜಸ್ಟ್ ಹಿಂಗೆ ಉಜ್ಜಿದ್ರೆ ಸಾಕು, ಅಷ್ಟು ಕ್ಲೀನಾಗೆ ಕೊಳೆ ಎಲ್ಲ ಬಿಟ್ಕೊಳುತ್ತೆ. ನೀವು ಸಿಂಕಲ್ಲಿ ಪೂಜೆ ಸಾಮಾನೆಲ್ಲ ತೊಳೆಯೋದಾದರೆ ನೀವು ಫಸ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ ಗಂಜಲ ಹಾಕಿ ಸಿಂಕಿಗೆ ಗಂಜಲ ಎಲ್ಲ ಹಾಕಾದ್ಮೇಲೆ ನೀವು ಸಿಂಕಲ್ಲಿ ಪೂಜೆ ಸಾಮಾನೆಲ್ಲ ತೊಳಿಬೇಕು. ನಾನು ಸಿಂಕಲ್ಲಿ ಹಂಗೆ ಅದೇ ಥರನೇ ಮಾಡ್ತಿದ್ದು, ಅಂದರೆ ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನು ಬೇಸನಲ್ಲಿ ತೊಳಿತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನು ಸಿಂಕಲ್ಲೇ ಇದೆಲ್ಲ ತೊಳಿತಾ ಇದ್ದಿದ್ದು. ನೋಡಿ ಅಲ್ಲಿ ಒಂದು ಸರಿ ತೊಳಿತಾ ಇದ್ದೀನಿ ನೋಡಿ. ಇದು ನೋಡಿ, ಇದು ಕಳಶ ಇಡೋದು, ಇದರಲ್ಲಿ ಎಷ್ಟು ಕಲೆ ಇತ್ತು ನೋಡಿ, ನೀವೇ ನೋಡಿದ್ರಿ ಫಸ್ಟ್ಗೆ. ಇವಾಗ ಯಾವ ಥರ ಆಗಿದೆ ನೋಡಿ. ಈ ಚೊಂಬು ಅಷ್ಟೇ ನೋಡಿ, ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಒಳ್ಳೆ ರಿಸಲ್ಟ್ ಸಿಗುತ್ತೆ, ಟ್ರೈ ಮಾಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗಿನ್ನೂ ನಾವು ಅಂಗಡಿಯಿಂದ ಹೊಸ ತಂದಿದ್ದೀವಿ ಏನೋ ಅನ್ನೋ ಥರ ಇದೆ ನೋಡಿ. ಅಲ್ಲಿ ಎಷ್ಟು ನೀಟಾಗಿ ಹೋಗಿದೆ ಎಲ್ಲ. ಒಂದೇ ಒಂದು ಚೂರು ಕಲೆ ಇದೆಯಾ? ಇಲ್ಲ ನೋಡಿ, ಅಷ್ಟು ಪಳಪಳ ಅಂತ ಹೊಳಿತಾ ಇದ್ದಾವೆ. ನಾನು ಎಲ್ಲನೂ ತೋರಿಸ್ತಾ ಇದ್ದೀನಿ ನೋಡಿ. ಉದ್ದರಣಿ ಅಂತೂ ನೋಡಿ, ಅಲ್ಲಿ ಅದರೊಳಗಡೆ ಕಪ್ಪು ಕಟ್ಕೊಂಡಿತ್ತು. ಇವಾಗ ನೋಡಿ ಅದು ನಾನು ವಾಶ್ ಮಾಡಿ ತೋರಿಸಿದ್ಮೇಲೆ ಒಂಚೂರು ಕಲೆ ಏನಾದರೂ ಇದೆಯಾ ನೋಡಿ. ನೀವು ನಿಮ್ಮ ಕಣ್ಣೆದ್ರಿಗೇ ಇದೆ ರಿಸಲ್ಟು ನೋಡಿ. ಒಂದು ಗಂಟೆ ಆಗಿರ್ಬೋದು, ಉದ್ದರಣಿ ಆಗಿರ್ಬೋದು, ಒಂದು ಕಳಸದ ಚೊಂಬಾಗಿರ್ಬೋದು, ಪ್ರತಿಯೊಂದು ಅಷ್ಟು ನೀಟಾಗಿ ವಾಶ್ ಆಗಿದೆ. ಯಾವುದೇ ಥರ ಕೆಮಿಕಲ್ ಬಳಸಿಲ್ಲ. ₹1 ದುಡ್ಡು ಖರ್ಚು ಮಾಡ್ದಂಗೆ ನಾವು ಮನೆಯಲ್ಲೇ ಇರೋದನ್ನು ಉಪಯೋಗಿಸ್ಕೊಂಡು ನಾವು ಈ ಥರ ಮಾಡ್ಕೋಬೇಕು ನೋಡಿ. ಇದು ತಟ್ಟೆನೂ ಅಷ್ಟೇ, ತಟ್ಟೆ ತೋರಿಸಿದ್ದೀನಿ ನಿಮಗೆ. ಫಸ್ಟ್ ಹೆಂಗಿತ್ತು, ಇವಾಗ ಯಾವ ಥರ ಆಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.